ಎಸ್ ನಾನು ಅನಿತಾ ರಮೇಶ್ ಕಡಬಯಿಂದ ಮಾತಾಡ್ತಿದ್ದೇನೆ. ಹೇಳಿ ಮೇಡಮ್. ನನ್ಗೆ ಮೊದಲನೇದಾಗಿ ನನ್ಗೆ ಪ್ರಾಡಕ್ಟ್ ಕೊಟ್ಟಂತವ್ರಿಗೆ ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. Yes. ವಸಂತಣ್ಣ, ಕುಂಟಿಯಣ್ಣ, ಮತ್ತೆ Yes. ಧನಂಜಯ್ ಸರ್, ಗಣೇಶ್ ಸರ್, ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಮತ್ತೆ ನನ್ಗೆ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ನನ್ ಬಲಗೈ Yes. ಬಲಗೈ ಬಂದು ಬೆಳಿಗ್ಗೆ ಏಳುವಾಗ ಏನು ಬಲ ಇಲ್ದೇ ಇರೋ ತರ ಆಗೋದು, ಮತ್ತೆ ಇರುವೆ ಬಂದಂಗೆ ಆಗೋದು. ಮೇನ್ ಪ್ರಾಬ್ಲಮ್ ಅದೇ ಇದ್ದಿದ್ದು ನನ್ಗೆ. ಇಷ್ಟು ಚಿಕ್ಕ ವಯಸ್ಸಿಗೆನೆ ಒಂದು 4 ವರ್ಷ ಆಯ್ತು ಅದು ಸ್ಟಾರ್ಟ್ ಆಗಿ. ತುಂಬಾ ಕಡೆ ಮದ್ದು ಮಾಡಿದ್ದೇವೆ, ಮತ್ತೆ ಕಷಾಯ ಅದು ಇದು, ಮತ್ತೆ ಕಳಿಯೋದು ಅಂತ ಹೇಳ್ತಾರೆ. ತುಂಬಾ ಒಂದು 15-20 ಸಾವಿರ ಖರ್ಚು ಮಾಡಿದ್ದೇವೆ, ಕಡಿಮೆನೇ ಆಗಿರ್ಲಿಲ್ಲ. Yes. ಮತ್ತೆ ಒಂದಿನ ಈ ಪ್ರಾಡಕ್ಟ್ ಅನ್ನ ನನ್ಗೆ ತಲುಪಿಸಿದ್ರು ಅವರು. ಅದನ್ನ ನಾವು ತುಂಬಾ ಒಳ್ಳೆ ಮನಸ್ಸಿಂದ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಯೂಸ್ Yes. ಮಾಡಿ ಒಂದು 10-15 ದಿವಸ ನನ್ಗೆ ಏನು ಅದ್ರ ರಿಸಲ್ಟ್ ಗೊತ್ತಾಗ್ಲಿಲ್ಲ. ಒಂದು 10-15 ದಿವಸ ಕಳೆದ್ಮೇಲೆ ಸ್ವಲ್ಪ ಸ್ವಲ್ಪನೇ ನನ್ಗೆ ಕೈ ಫುಲ್ಲು ಏನದು ಇರುವೆ ಬಂದಂಗ ಆಗಿರ್ಬೋದು, ಮತ್ತೆ ಬಲ ಇಲ್ದಿರೋ ತರ ಆಗಿರ್ಬೋದು, ಎಲ್ಲ ಒಂದು ಸಾಧಾರಣ ಒಂದು ಕಡಿಮೆ ಆಗ್ತಾ ಬಂತು. ನನ್ಗೆ ಬೆಳಿಗ್ಗೆ ಎದ್ದು ಏನನ್ನು ಹಿಡ್ಕೊಳ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಒಂದು ಕಸ ಗುಡಿಸುವಾಗ ಇಸುಡಿ ಆಗಿರ್ಬೋದು, ಒಂದು ತರಕಾರಿ ಕಟ್ ಮಾಡುವಾಗ ಚಾಕ್ ಆಗಿರ್ಬೋದು, ಏನನ್ನು ಹಿಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ನನ್ನ ಕೈಯಿನ ಮುಷ್ಟಿನ ಹೀಗೆ ಮಾಡಿ ಮಾಡಿ ಮಾಡಿನೇ ಸರಿ ಮಾಡ್ಬೇಕಾಗಿತ್ತು ಕೈಯನ್ನ. ಮತ್ತೆ ಏನಾದ್ರೂ ಹಿಡ್ಕೊಳ್ಲಿಕ್ಕೆ ಆಗ್ತಾ ಇತ್ತು. ಜಸ್ಟ್ ಹಿಡ್ದು ಒಂದ್ 5 ನಿಮಿಷ ಆಗುವಾಗ ಮತ್ತೆ ವಾಪಸ್ ಹಾಗೇನೆ ಆಗ್ತಾ ಇತ್ತು. ಮತ್ತೆ ವಾಪಸ್ ಹೀಗೆ ಮಾಡಿ ಮಾಡಿನೇ ಸರಿ ಮಾಡ್ಬೇಕಾಗಿತ್ತು ಕೈಯನ್ನ. ಅಷ್ಟು ಪ್ರಾಬ್ಲಮ್ ಇತ್ತು. ಅದು ಈಗ ಕಮ್ಮಿ ಆಗಿದೆ, ಫುಲ್ಲು ಕಂಪ್ಲೀಟ್ ಕಮ್ಮಿ ಆಗಿದೆ ಇದನ್ನ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ. ಮತ್ತೆ ಬೇರೆ ಗ್ಯಾಸ್ಟ್ರಿಕ್ ಇತ್ತು, ಅದು ಕೂಡ ಕಮ್ಮಿ ಆಗಿದೆ. ಅದು 3 ದಿವಸದಲ್ಲಿ 100% ನಂಗೆ ರಿಸಲ್ಟ್ ಸಿಕ್ಕಿದೆ. ಮತ್ತೆ ಇನ್ನೊಂದು ಮೈಕೈ ನೋವು, ತುಂಬಾ ಬೆಳಿಗ್ಗೆ ಏಳುವಾಗ ಮೈಕೈ ನೋವು, ಒಂದು ಈ ಬಟ್ಟೆನ ಹಿಂಡಿರ್ತೀವಲ್ಲ ಆ ತರ ಒಂದು ಮೈಕೈ ನೋವು ಬರುದು. ಅದು ಕೂಡ ಈಗ ಕಂಪ್ಲೀಟ್ ಕಮ್ಮಿ ಆಗಿದೆ. ಬೆಳಿಗ್ಗೆ ಏಳುವಾಗೆಲ್ಲ ಒಂದು ಮಲ್ಗಿ ಏಳುವಾಗ ತುಂಬಾ ಒಂದು ಫ್ರೆಶ್ನೆಸ್, ಒಳ್ಳೆ ನಿದ್ರೆ ಬಂತು ನಮ್ಗೆ ಅಂತ ಒಂದು ಫೀಲ್ ಆಗ್ತದೆ ಹೇಳುವಾಗ. ಯಾವ್ದೊಂದು ಮೈಕೈ ನೋವಾಗ್ಲಿ, ಒಂದು ಹೇಳ್ಬೇಕಲ್ಲಪ್ಪ ಬೆಳಿಗ್ಗೆ ಆಯ್ತು ಅಂತ ಅನ್ನೋ ಇದೇ ಇಲ್ಲ. 5 ಕಾಲಿಗೆಲ್ಲ ಹೇಳ್ತೇನೆ ನಾನೀಗ. ತುಂಬಾ ಆರಾಮಾಗಿದೆ ಸರ್. ಮತ್ತೆ ಈ ಪೀರಿಯಡ್ಸ್ ಆಗೋ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು. ಒಂದು ವಾರದಿಂದ ಮುಂಚೆನೆ ಶುರು ಆಗ್ಬಿಡ್ತಾ ಇತ್ತು, ಕಾಲು ಎಳೆಯೋದು, ಕೈ ಎಳೆಯೋದು, ಸೊಂಟ ನೋವು ಎಲ್ಲ. ಅದು ಕೂಡ ಈಗ ನನಗೆ ಗೊತ್ತೇ ಆಗೋದಿಲ್ಲ, ಏನೊಂದು ಚೂರು ಗೊತ್ತೇ ಆಗೋದಿಲ್ಲ ಆ ಟೈಮ್ ಬರುವಾಗ. ಟೈಮ್ ಬಂದ್ಮೇಲೆ ಕೂಡ ನಾವು ಆರಾಮಾಗಿದೆ, ಯಾವಾಗ್ಲೂ ಇರೋ ತರಾನೇ ಇದೀವಿ ಹಾಗೆ. ಮತ್ತೆ ತುಂಬಾ ಒಳ್ಳೆ ಒಂದು ಪ್ರಾಡಕ್ಟ್ ಸರ್. ತುಂಬಾ ಜನಕ್ಕೆ ಕೊಡಿಸ್ಬೇಕು ನಮ್ಮ ಮನ್ಸಿದೆ ನನ್ಗೆ ಈ ಪ್ರಾಡಕ್ಟ್ ನ. ಆಲ್ರೆಡಿ ಒಂದು 6-7 ಜನಕ್ಕೆ ಕೊಡಿಸಿದ್ದೇವೆ. ತುಂಬಾ ಜನಕ್ಕೆ ಕೊಡಿಸ್ಬೇಕು ಅಂತ ತುಂಬಾ ಮನಸ್ಸಿದೆ. ಎಸ್ ಮೇಡಮ್.